ಯಾಕಂದರೆ ಅವರು ಇಂಡಸ್ಟ್ರಿಯಲ್ಲೇ ಇದ್ದಿರೋದ್ರಿಂದ ಯಾವ ಥರ ಬ್ಯಾಕ್ ಬೋನ್ ಆಗಿ ನಿಂತು ಜೊತೆಗೆ ಅವರ ಹಸ್ಬೆಂಡ್ ಪ್ರೇಮ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರು ಸಜೆಷನ್ಸ್ ಏನಾದರೂ ಇತ್ತಾ ನಿಮ್ಮ ಕ್ಯಾರೆಕ್ಟ್ರಿಗೆ ಅಥವಾ ಏನಾದರೂ ಹೇಳ್ತಾ ಇದ್ದಿತ್ತು? ಈಗ ರಿಲೀಸ್ಗೆ ಕೂಡ ರೆಡಿ ಆಗಿರೋದ್ರಿಂದ ಏನಾದರೂ ಹೇಳಿದಾರಾ ಹೇಗೆ ಅಂತ? ಅಂದರೆ ಅವ್ರದ್ದು ಜನರಲಿ ನಾನು ಯಾವಾಗಾದ್ರೂ ಸ್ಟಕ್ ಆಗಿದ್ರೆ ಅವ್ರ ಹತ್ರ ಹೋಗ್ತೀನಿ. ಭಾವ ಆಗಿರಲಿ ಅಕ್ಕ ಆಗಿರಲಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸಜೆಷನ್ ಕೇಳ್ತೀನಿ, ಅಡ್ವೈಸ್ ಕೇಳ್ತೀನಿ, ಏನು ಮಾಡ್ಬೋದು ಇವಾಗ ಅಂತ ಕೇಳ್ತೀನಿ. ಬಟ್ ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ಇವತ್ತವರೆಗೂ ನಾನು ಅವ್ರಿಗೆ ಕಥೆನೂ ಹೇಳಿಲ್ಲ. ಯಾಕಂದರೆ ಈ ಕತೆ ನನಗೆ ಯಾವಾಗ ಪುನೀತ್ ಸರ್ ಹೇಳಿದ್ರು, ಪುನೀತ್ ರಂಗಸ್ವಾಮಿ ಅವ್ರ ಡೈರೆಕ್ಟ್ರು ಅವರು ಕತೆ ನರೇಟ್ ಮಾಡಿದ್ರು, ಆವಾಗಿಂದ ನನಗೆ ಯಾವತ್ತೂ ಒಂದು ಸ್ಟಕ್ ಫೀಲಿಂಗ್ ಬಂದೇ ಇಲ್ಲ. ಅಂದರೆ ನನಗೆ ಒಂದು ಪ್ರಶ್ನೆನೇ ಬಂದಿಲ್ಲ ಮೈಂಡಲ್ಲಿ. ನಾನು ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತಾನೆ. ಇನ್ಫಾರ್ಮ್ಗಿಂತ ಜಾಸ್ತಿ ಹೇಳ್ತಾ ಇದ್ದೆ, ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಮನೇಲಿ ಹೇಳ್ತೀವಲ್ಲ ನಾವು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ, ಆ ಥರ ಹೇಳ್ಕೊಂಡು ಹೋದೆ ಹೊರತು ಗೈಡೆನ್ಸ್ ಅಂತ ನನಗೆ ಬೇಕಾಗೇ ಇರಲಿಲ್ಲ. ಆಮೇಲೆ ನಮ್ಮ ಸಿನಿಮಾ ಟೀಮೇ ಒಂದು ಫ್ಯಾಮಿಲಿ ಆಗಿಬಿಟ್ಟು ಅದರಲ್ಲೇ ಒಂದು ಗೈಡಾಗಿ ನಮ್ಮ ತರುಣ್ ಸರ್ ನಿಂತಿದ್ವಿ. ಅಂಥದ್ದೇನಾದರೂ ಡೌಟ್ ಇದ್ದರೆ ತರುಣ್ ಸರ್ಗೆ ಹೋಗ್ತಾ ಇದ್ದೀನಿ ನಾನು. ಅದು ತುಂಬ ಸರಿ ಹೇಳಿದ್ದೀನಿ ನಿಮ್ಮ. ಸೊ ಪಾಪ ಅವರಂತೂ ನಿಜವಾಗ್ಲೂ ತರುಣ್ ಸರ್, ನಮ್ಮ ನಾಗೇಂದ್ರ ಸರ್ ಪಾಪ ಯಾವಾಗಲೂ ಜಾಸ್ತಿ ಬಂದಿಲ್ಲ. ಅದೇ ಐ ಥಿಂಕ್ ಒಂದ್ಸಲಿ 2 ದಿನ ಬಂದಿರೋದು ಸರ್ ನೀವು. ಅದು ಬಂದ್ಬಿಟ್ಟು ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಅವ್ರು ಹೊರಟಿದ್ಮೇಲೆ ನಾವು ಅವ್ರು ಫೋನ್ ಮಾಡಿದ್ವಿ, ನಾವು ಮೆಸೇಜ್ ಮಾಡಿದ್ವಿ, ಸರ್ ಏನು ಸರ್ ಬಂದಿದ್ರಂತೆ ಅಂದರೆ, ಇಲ್ಲ ನಾನು ಬಂದಿದ್ದೆ 2 ದಿನ, ಅದಕ್ಕೆ ನಾನು ಕಾಂಟ್ಯಾಕ್ಟೇ ಮಾಡೋಕ್ಕೆ ಹೋಗಿಲ್ಲ ಅಂದ್ಬಿಟ್ಟು. ಸೊ ಬಟ್ ತರುಣ್ ಸರ್ ಐ ಥಿಂಕ್ ಎಂಥ ಒಳ್ಳೆ ನಿರ್ಮಾಪಕರು ಅಂದರೆ ನಮಗೆಲ್ರಿಗೂ ಜಗಪ್ಪ ಅವರೇ ನೀವು ಹೇಳೋದು ಎಲ್ಲ ನಮ್ದು ಎಲ್ಲಾದರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ನಾವು ಕಂಪ್ಲೀಟ್ ಒಂದು ಫ್ಯಾಮಿಲಿ ಬರ 7 ಸಿನಿಮಾ ಮುಗಿದಿರುವಾಗ ಒಂದು ಕಡೆ ಖುಷಿ, ಏನು ಸಿನಿಮಾ ಮುಗೀತು ರಿಲೀಸಿಗೆ ಬರುತ್ತೆ ಅಂತ, ಒಂದು ಕಡೆ ಎಲ್ಲ ಬೇಜಾರು, ನಮ್ಮ ಫ್ಯಾಮಿಲಿ ಇವಾಗ ಈ ಥರ ಒಂದು ಟ್ರಾವೆಲ್ ಎಂಡ್ ಆಗ್ತಿದೆಯಲ್ಲ ಅಂತ. ಸೊ ಹಂಗಿರುವಾಗ ನಾನು ಯಾವತ್ತೂ ಆ ಥರ ಒಂದು ಸಂದರ್ಭನೇ ಬಂದಿಲ್ಲ ಹೋಗ್ಬಿಟ್ಟು ಪ್ರಶ್ನೆ ಕೇಳೋ ಥರ. ನನಗೂ ಆ್ಯಕ್ಚುಲಿ ಅದು ಹೋಗಿ ಖುಷಿ ಇದೆ. ಈ ಒಂದು ಸಿನಿಮಾ ಐ ಫೀಲ್ ತುಂಬ ಒಂದು ಬೇರೆ ರೀತಿ ಮೂಡಿ ಬಂದಿದೆ. ಆಮೇಲೆ ನಮ್ಗೆ ಏನು ಅಂದ್ಕೊಂಡಿದ್ವಿ ಆ ರೀತಿ ಒಂದು ರಿಸಲ್ಟ್ ಬಂದಿದೆ. ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಏನಾಗುತ್ತೆ, ಶೂಟ್ ಮಾಡೋದು ಒಂದು ರೀತಿ ಆಗುತ್ತೆ, ಎಡಿಟ್ ಮಾಡಿದ್ರೆ ಅದೇ ಚೇಂಜ್ ಆಗಿಬಿಡುತ್ತೆ, ಅಂದರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ಇದು ನಾವು ಏನು ಅಂದ್ಕೊಂಡಿದ್ವಿ ನರೇಷನಲ್ಲಿ ಹಾಗೆ ಒಂದು ಔಟ್ಪುಟ್ಟು ಬಂದಿದೆ ಅನ್ಬೋದು. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಇವ್ರದ್ದು ಫಸ್ಟ್ ಡೇ ಬರ್ತಾರಲ್ಲ ಎಲ್ಲರೂ ಸಿನಿಮಾ ನೋಡೋಕ್ಕೆ, ಗಾಂಧಿನಗರ ನೋಡ್ಬಿಟ್ಟು ನನಗೆ ಏನು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಅವ್ರದ್ದು ಒಂದು ರಿಸಲ್ಟ್ ಅವ್ರ ಕಡೆಯಿಂದ ಏನು ಬರುತ್ತೆ. ಏಳುಮಲೆ ಶುರುವಾಗಬೇಕಾದ್ರೆ ಬರೀ ರಾಣಾ ಮತ್ತು ಪ್ರಿಯಾಂಕಾ ಅಂತ ಮಾತ್ರ ಇತ್ತು. ಬಟ್ ಏಳುಮಲೆ ಮುಗಿಯೋದ್ರಷ್ಟೊತ್ತಿಗೆ ಪ್ರಿಯಾಂಕಾಗೆ ಬೇರೆ ಬೇರೆ ಭಾಷೆಯಿಂದ ಆಫರ್ಸ್ ಬರ್ತಾ ಇದೆಯಂತೆ. ರಾಣಾಗೆ ಆಫರ್ಸ್ಗಳು ಹೆಂಗೆ ಬರೋಕ್ಕೆ ಶುರುವಾಗ್ತಿದೆ? ಐ ಥಿಂಕ್ ನಮಗೆ ನನಗೆ ಕಂಟಿನ್ಯೂಸ್ ರೈಟ್ ಫ್ರಮ್ ಏಕಲವ್ಯ ಆದ್ಮೇಲೆ ಇವಾಗಿಂದ ಐ ಕೀಪ್ ಲಿಸ್ನಿಂಗ್ ಟು ಸ್ಟೋರೀಸ್. ನಮ್ಗೆ ಅದು ನಡೀತಾನೆ ಇರುತ್ತೆ, ಅದು ದಿನನಿತ್ಯ ಕತೆ. ಇವಾಗಂತೂ ಬಂದಿರೋ ಕತೆಗಳು ನಾನು ಸೆಪ್ಟೆಂಬರ್ 5 ಆದ್ಮೇಲೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ಇವಾಗ ಸ್ವಲ್ಪ ಪ್ರಮೋಷನಲ್ಲಿ ಇರ್ತೀನಿ, ಬೇಡ ಅಂತ ಹೇಳಿಟ್ಟಿದ್ದೀನಿ. ಬಟ್ ಬೇರೆ ಭಾಷೆ ಅನ್ನೋದು ಅದು ಹೀರೋಯಿನ್ಗಳದ್ದು ಪಾತೆ ಬೇರೆ, ನಮ್ಮದು ಪಾತೆ ಬೇರೆ. ಆಮೇಲೆ ನಾನು ಬೇರೆ ಭಾಷೆ ಬಂದರೂ ನಾವು ಅನ್ನೋಕ್ಕಿಂತ ನಾನಂತೂ ಹೋಗೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಯಾಕೆ ಬೇರೆ ಭಾಷೆಗೆ ಹೋಗೋದು? ಆ್ಯಸ್ ಎನ್ ಆ್ಯಕ್ಟರ್ ನಾವು ಇಲ್ಲೇ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾ ಮಾಡಿದ್ವಿ, 7 ಮಾಡಿದ್ದೀವಿ, ತೆಲುಗು ತಮಿಳು ಎಲ್ಲದರಲ್ಲೂ ರಿಲೀಸ್ ಆಗ್ತಾ ಇದೆ. ಬಟ್ ನಾವು ಕನ್ನಡ ಭಾಷೆ ಸಿನಿಮಾ ಅಲ್ಲ, ನಾವು ಯಾಕೆ ಹೋಗ್ಬೇಕಲ್ಲ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನಮ್ಮದು ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಅಂತ ಬಂದಿದ್ದಾಗ ನಾನು ಕತೆಗಳು ಕೇಳ್ತಾ ಇರ್ತೀನಿ. ಬಟ್ ಫಸ್ಟ್ ಐ ನೋ ಹೌ ಟು ಜಿಂಕ್ಸ್ ಇಟ್. ಫಸ್ಟ್ ಸಿನಿಮಾ ಆದಮೇಲೆ ತುಂಬ ಕತೆಗಳು ಕೇಳಿದೆ. ಲಕ್ಕಿಲಿ ದೇವರಿಂದ ನನ್ನ ಅದೃಷ್ಟ ಅನ್ಬೋದು, ತರುಣ್ ಸರ್ ಕಡೆಯಿಂದ, ಪುನೀತ್ ಸರ್ ಕಡೆಯಿಂದ ಇದು ಒಂದು ಒಳ್ಳೆ ಕತೆ ಬಂತು. ಟೈಮ್ ತೊಗೊಂಡ್ರು ಒಂದು ಒಳ್ಳೆ ಕತೆ ಬಂತು. ಅದೇ ರೀತಿ ಈ ಸಲ ಅಷ್ಟೊತ್ತು ಆಗದೆ ಇದ್ರೆ ಸಾಕಪ್ಪ, ಒಂದು ಒಳ್ಳೆ ಕತೆ ಬೇಗ ಕರೆಕ್ಟಾಗಿ ಸಿಗಲಿ ಅಂತ. ಅಂದರೆ ಇದೇ ಲೈನಪ್ಪಲ್ಲಿ. ಬಟ್ ಈ ಸಿನಿಮಾ ಹೆಂಗೆ ಅಂದರೆ ಲಾಸ್ಟ್ ಟೈಮು ಲೈನಪ್ಪಲ್ಲಿ ಇತ್ತು, ಅದು ಬ್ಯಾಕ್ ಸೀಟ್ ತೊಗೊಳ್ತು, ಇದು ಕಿಕ್ ಸ್ಟಾರ್ಟ್ ಆಯಿತು. ಆ ಥರ ಹೇಳೋಕ್ಕಾಗಲ್ಲ. ಸೊ ನೋಡೋಣ ಯಾವುದು, ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನೋಡೋಣ. ದೊಡ್ಡ ಪ್ರೊಡಕ್ಷನ್ ಇದೆ, ಗ್ರೇಟ್. ಬಟ್ ಅದು ಒಂದು ಹೇಳ್ಬಿಡ್ತೀನಿ, ಇವತ್ತೇನಿದ್ರು ಕಾಂಟೆಂಟ್ ಇಸ್ ದ ಕಿಂಗ್. ನೀವು ಈ ದೊಡ್ಡ ಪ್ರೊಡಕ್ಷನಿಂದ ಏನೋ ಒಂದು ಸಿನಿಮಾ ಮಾಡೋದು ಅದು ಓಡ್ತಾ ಇದೆಯಾ, ಅಥವಾ ಒಂದು ದೊಡ್ಡ ಡೈರೆಕ್ಟರ್ ಇಟ್ಬಿಟ್ಟು ಸುಮ್ಮನೆ ಅಂದರೆ ಅದು ಒಂದು ಇದ್ಬಿಟ್ರೆ ಓಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಅದೇ ಒಂದು ಕಾಂಟೆಂಟ್ ಇರೋ ಒಂದು ಒಳ್ಳೆ ಸಿನಿಮಾ ಮಾಡಿ, ಇವತ್ತು ಥಿಯೇಟ್ರಲ್ಲಿ ಓಡಿಲ್ಲಂದ್ರೂ ನಾಳೆ ಒಂದು ಟಿವಿಯಲ್ಲಿ ಆಡಿಯನ್ಸ್ ಬಂದೇ ಬರ್ಬೋದು, ಅಂದರೆ ರೀಚ್ ಆಗೇ ಆಗುತ್ತೆ. ಸೊ ಐ ಥಿಂಕ್ ನಾನು ಹುಡುಕ್ತಾ ಇರೋದು ರೈಟ್ ಕಾಂಟೆಂಟ್ ಸ್ಕ್ರಿಪ್ಟ್. ಬಟ್ ಅದ್ರ ಜೊತೆ ನೀವು ಹೇಳಿದ್ರೆ ಪ್ರೊಡಕ್ಷನ್ ಇದೆ, ಐಸ್ ಕ್ರೀಮ್ ಅಂತ ಕೇಳ್ತಲ್ವಾ, ಗ್ರೇಟ್.